ಕರುನಾಡ ಜನತೆಯ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೆಚ್ಚದೆಯ ಕನ್ನಡಿಗ ಮಂಜುನಾಥ್ ಮಾತನಾಡುತ್ತಿರೋದು. ಇದು ನನ್ನ ಮೊದಲ ವ್ಲಾಗ್ ವಿಡಿಯೋ. ಇದಕ್ಕೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನೀಡಿ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ನಾನು ಮಾಡೋ ಪ್ರತಿ ವಿಡಿಯೋಗೂ ಲೈಕ್, ಶೇರ್ ಹಾಗೂ ಕಮೆಂಟ್ನಲ್ಲಿ ಏನೇ ತಪ್ಪಿದರೂ ತಿಳಿಸಿ. ನಿಮ್ಮ ಕ್ಷೇಮಾಭಿಲಾಷಿ ಮಂಜುನಾಥ್. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಎಲ್ಲರಿಗೂ ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ. ನಾವು ಇವತ್ತು ಹೆರಿಟೇಜ್ ಸಿಟಿ ಮೈಸೂರಿನಲ್ಲಿದ್ದೀವಿ. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿರೋ ಶ್ರೀ ಟಾಕೀಸ್ ಸರ್ಕಲ್ ಅಂತಾನೇ ಹೆಸರುವಾಸಿಯಾಗಿರುವ ಸರ್ಕಲ್ ಬಳಿ ಇದ್ದೀವಿ. ರೈಟ್ ಸೈಡ್ ಅಲ್ಲಿ ಕಾಣುತ್ತಿರುವಂತ ಚೇತನ್ ನಾನ್ ವೆಜ್ ರೆಸ್ಟೋರೆಂಟ್ ನ ರಿವ್ಯೂ ಮಾಡೋಣ. ಇಲ್ಲಿನ ವಿಶೇಷತೆ ಹಾಗೂ ಗ್ರಾಹಕರ ಫೀಡ್ಬ್ಯಾಕ್ ತಿಳಿದುಕೊಳ್ಳೋ ಮುಖಾಂತರ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಮೊದಲಾಗಿ ನೋಡಬೇಕಂದ್ರೆ ಇವ್ರು ಅಡುಗೆ ಮಾಡೋದು ಸೌದೆ ಒಲೆಯಲ್ಲಿ, ಪ್ಯೂರ್ ನಾಟಿ ಸ್ಟೈಲ್. ಈ ಹೋಟೆಲ್ನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಂದು ತಲೆಮಾಂಸದ ಪಲಾವ್, ಮತ್ತೊಂದು ಕಾಲ್ ಪಲಾವ್. ಇದನ್ನು ನಾವು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಬೇಗ ಬಂದ್ವಿ. ಆದರೆ ನಾವು ತುಂಬಾ ಬೇಗ ಬಂದು, ಆದರೆ ಹೋಟ್ಲು ಶುರು ಆಗದೆ ಸಂಜೆ 7:30 ನಂತರ ಅಂತ ತಿಳ್ಕೊಂಡು ಒಂದು ತಾಳ್ಮೆಯ ಕಾಯುವಿಕೆ ನಂತರ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಬನ್ನಿ ಈಗ ಇದ್ರ ವಿಶೇಷತೆ ಏನು ಎಲ್ಲ ಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಒಳಗೆ ಬರ್ತಾ ಇದ್ದಂಗೆ ದೇವರ ಆಶೀರ್ವಾದ ತಗೊಂಡು ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಇದು ಮಟನ್ ಸುಕ್ಕ ಅಂತ, ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ಟೇಸ್ಟ್ ಫ್ಲೇವರ್ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು. ಈ ಸುಕ್ಕ ಮಾತ್ರ ಸಕ್ಕತ್ತಾಗಿದೆ, ನೀವು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ತಲೆಮಾಂಸದ ಬಿರಿಯಾನಿ. ಇದು ಕೈಮಾ ವಡೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ತವಾ ಫ್ರೈ ಬ್ರೈನ್ ತಿನ್ನೋರಿಗೆ ಮಾತ್ರ ಇದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ನಾನಿವತ್ತು ಕಾಲ್ ಬಿರಿಯಾನಿ ತಿನ್ನಲೇಬೇಕು ಅಂತ ಬಂದೆ, ಆದರೆ ನಾನು ಮಂಗಳವಾರ ಬಂದಿರೋದ್ರಿಂದ ನನಗೆ ತಲೆಮಾಂಸದ ಬಿರಿಯಾನಿ ಸಿಕ್ತು. ಆದರೆ ಕಾಲ್ ಬಿರಿಯಾನಿ ಮಾಡೋದು ಶುಕ್ರವಾರ ಅಂತ ಗೊತ್ತಾಯಿತು. ಈ ಹೋಟೆಲ್ ರುಚಿಯ ಬಗ್ಗೆ ಗ್ರಾಹಕರ ಬಾಯಲ್ಲೇ ಕೇಳೋಣ ಬನ್ನಿ. ಸರ್ ಹೇಳಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? 12 ವರ್ಷದಿಂದ ಬರ್ತಾ ಇದೀವಿ. 12 ವರ್ಷದಿಂದ ಪಕ್ಕ ರೆಗ್ಯುಲರ್ ಇಲ್ಲಿಗೆ? ಹೌದು. ನಿಮ್ಗೆ ಇಲ್ಲಿ ಏನ್ ಇಷ್ಟ ಆಗುತ್ತೆ ಇಲ್ಲಿ ತಿಂಡಿ? ತಲೆಮಾಂಸದ ಪಲಾವು, ಕಾಲ್ ಪಲಾವು, ಕೈಮಾ ವಡೆ, ಮಟನ್ ಚಾಪ್ಸ್, ಮಟನ್ ಸುಕ್ಕ. ಟ್ರೀಟ್ ಮಾಡ್ತಾರ ಹೇಗೆ? ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಇವರು ಸರ್ವಿಸ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ? ತುಂಬಾ ಚೆನ್ನಾಗಿ ಕೊಡ್ತಾರೆ. ಸರ್ ಇಲ್ಲಿಗೆ ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಸುಮಾರು ಒಂದು 18-20 ವರ್ಷ ಆಗಿರ್ಬೋದು ಬರ್ತಾ ಇದೀವಿ. 18-20 ವರ್ಷದಿಂದ ಬರ್ತಾ ಇದ್ದೀರಾ? ಬರ್ತಾ ಇದೀವಿ. ಯಾವ್ದೇ ಕಸ್ಟಮರ್ ಇಷ್ಟು ರೆಗ್ಯುಲರ್ ಆಗಿ ಬಂದು ಒಂದು ಫೇವ್ರೇಟ್ ಐಟಮ್ ಅಂತ ಇರುತ್ತೆ, ಅದರಲ್ಲಿ ನಿಮ್ಮ ಒಂದು ಫೇವ್ರೇಟ್ ಐಟಮ್ ಈ ಹೋಟ್ಲಲ್ಲಿ ಯಾವ್ದು? ಈ ಹೋಟ್ಲಲ್ಲಿ ಕಾಲ್ ಬಿರಿಯಾನಿ ಮಾಡ್ತಿದ್ರು, ಶುಕ್ರವಾರ ಅಂತ. ಸ್ಪೆಷಲ್ ಬಿರಿಯಾನಿ ಅದು ತುಂಬಾ ಫೇಮಸ್ ಆಗಿ ಇಷ್ಟವಾಗಿ ಹುಡುಕೊಂಡ್ ಬರ್ತಿದ್ವಿ. ಮತ್ತೆ ಬೋಟಿ, ಮಟನ್ ಲಿವರು ಒಂಥರ ಡಿಫ್ರೆಂಟ್ ಆಗಿ ಮಾಡೋರು, ಅದಕ್ಕೆ ಇಷ್ಟವಾಗಿ ಬರ್ತಿದ್ವಿ. ಇಲ್ಲಿ ಯಾವ್ದೇ ಕಸ್ಟಮರ್ ಬಂದು ಫಸ್ಟ್ ಕಾಲ್ ಬಿರಿಯಾನಿನೇ ಕೇಳ್ತಾರೆ. ಸೊ ನಿಮ್ಗೂ ಅದೇ ಫೇವ್ರೇಟ್? ಹೌದು. ಇನ್ನು ನಾವು ತಿಂಡಿ ಆ ತರ ಕಾಲ್ ಮೆಗ್ಗು, ಕುರಿ ಕಾಲ್ನಲ್ಲಿ ಮೆಗ್ಗನ್ನು ಬಿರಿಯಾನಿ ಮಾಡ್ಬೋದು ಅಂತ ಈ ಹೋಟ್ಲಿಂದಾನೇ ನಾವು ನೋಡಿದ್ವಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟಿರೋದು ಬರೀ ಅಭಿಮಾನದಿಂದ ಅಷ್ಟೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರಿಗೂ ಈ ಹೋಟ್ಲು ಮೇಲಿರೋ ಒಂದು ಪ್ರೀತಿ. ಇದರ ಬಗ್ಗೆ ಹೋಟ್ಲು ಮಾಲೀಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಎಷ್ಟು ವರ್ಷದಿಂದ ಹೋಟ್ಲು ಬಿಸ್ನೆಸ್ ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದೀವಿ. ಮೊದಲು ಟ್ರಮ್ ಕಾರ್ಡಲ್ಲಿ ತಲೆಮಾಂಸದ ಬಿರಿಯಾನಿ, ಮಟನ್ ಸುಕ್ಕ, ಕೈಮಾ ವಡೆ, ಫಿಲಂ ಸ್ಟಾರ್ಗಳಿಗೆಲ್ಲ ಭಾರಿ ಫೇಮಸ್ ನಮ್ಮ ಹೋಟ್ಲು ಕೈಮಾ ವಡೆ ಅಂತ.
ನೋಡಿ ಫಿಲಂ ಸ್ಟಾರ್ಸ್ ಯಾರ್ಯಾರು ಬರ್ತಾರೆ? ಎಲ್ಲ ಅಂಬರೀಷ್, ದರ್ಶನ್ ಎಲ್ಲರೂ ತರಿಸ್ಕೊತಾರೆ. ನಮ್ಮ ಹೋಟ್ಲು ಸ್ಪೆಷಲ್ಲೇ ಕಾಲ್ ಬಿರಿಯಾನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಭಾರಿ ಅಚ್ಚುಮೆಚ್ಚು ನಮ್ಮ ಹೋಟ್ಲು ಬಿರಿಯಾನಿ ಅಂದ್ರೆ. ಅವರೇ ನಾಮಕರಣ ಮಾಡಿರೋದು ಸ್ಪೇರ್ ಪಾರ್ಟ್ಸ್ ಬಿರಿಯಾನಿ ಅಂತ. ಸ್ಪೇರ್ ಪಾರ್ಟ್ಸ್ ಬಿರಿಯಾನಿ ಅಂತ ನಾವು ಕಾಲ್ ಬಿರಿಯಾನಿ ಫುಲ್ ಫೇಮಸ್. ಕಾಲ್ ಬಿರಿಯಾನಿ ಅಂದ್ರೆ ಫೇಮಸ್. ಇಲ್ಲಿ ಕಸ್ಟಮರ್ಸ್ಗೂ ನಾವು ರಿವ್ಯೂ ತಗೊಂಡು ಅವರು ಹೇಳ್ತಾರ ಕಾಲ್ ಬಿರಿಯಾನಿ ತಲೆಮಾಂಸದ ಪಲಾವ್. ಕಾಲ್ ಬಿರಿಯಾನಿ ಅದು ಪುನೀತ್ ರಾಜ್ಕುಮಾರ್ ಯಾರು ತಿಂದಿರಬಾರ್ದು ಆ ರೀತಿ ಮಾಡ್ಕೊಡಿ ಅಂದ್ರು, ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿದ್ರು. ಅಂದ್ರೆ ಓಂ ಪ್ರಧಾನ್ ಅವರಿಂದಾನೇ ಶುರು ಅವರಿಂದಾನೇ ಕಾಲ್ ಬಿರಿಯಾನಿ ಅವರಿಂದಾನೇ. ಸರ್ ಇವಾಗ ಯಾವ ದಿನ ಏನೇನ್ ಸ್ಪೆಷಲ್ ಇರುತ್ತೆ? ಮಂಗಳವಾರ ತಲೆಮಾಂಸದ ಬಿರಿಯಾನಿ ಇರುತ್ತೆ, ಬುಧವಾರ ಮಟನ್ ಬಿರಿಯಾನಿ, ಬುಧವಾರ ಗುರುವಾರ, ಶುಕ್ರವಾರ ಕಾಲ್ ಬಿರಿಯಾನಿ, ತಲೆ ಬಿರಿಯಾನಿ, ಮಟನ್ ಬಿರಿಯಾನಿ. ಶುಕ್ರವಾರ 3 ಇರುತ್ತೆ. 3 ಬಿರಿಯಾನಿನೂ ಇರುತ್ತೆ. ತಿರುಗ್ ಭಾನುವಾರ ಮಟನ್ ಬಿರಿಯಾನಿ, ಶನಿವಾರ ಸೋಮವಾರ ರಜಾ ಇರುತ್ತೆ. ವೀಕ್ಲಿ ಟ್ವೈಸ್ ರಜಾ. ಡೈಲಿ ಕೈಬಾ ವಡೆ, ಮಟನ್ ಸುಕ್ಕ ಸ್ಪೆಷಲ್. ರಾಜ್ಕುಮಾರ್ ಮಾತ್ರ ಆರ್ಡರ್ ಹೇಳ್ಬಿಡ್ತಿದ್ರು. ಅವ್ರ ಫ್ರೆಂಡ್ ಬೂಲ್ ಅಂತ ಅವ್ರೆ, ಅವ್ರಿಗೆ ಹೇಳ್ಬಿಡೋರು ಅಲಿವ್ ಗಾರ್ಡನ್ ಶೂಟಿಂಗ್ ಸ್ಪಾಟ್ಗೆ ನಾನೇ ತಗೊಂಡೋಗಿ ಕೊಡ್ತಾ ಇದ್ದೆ. ಈಗ ಹೇಳಿದಂತ ಮಾತು ಓನರ್ ಹೇಳಿದ ಅಷ್ಟು ಸತ್ಯ. ಯಾಕೆಂದ್ರೆ ಒಂದು ನ್ಯೂಸ್ ಚಾನಲ್ ಅಲ್ಲಿ ಇದು ಪಬ್ಲಿಷ್ ಕೂಡ ಆಗಿತ್ತು, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಇಷ್ಟೆಲ್ಲ ಓವರ್ ಆಲ್ ನಾನು ರಿವ್ಯೂ ಕೊಟ್ಟಾದ್ಮೇಲೆ ನಾನು ಟೇಸ್ಟ್ ಮಾಡದೇ ಇದ್ರೆ ಹೇಗೆ? ಬಿರಿಯಾನಿ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆ ಮಟನ್ ಚಾಪ್ಸ್ ಎಷ್ಟು ಸಾಫ್ಟ್ ಇತ್ತು ಅಂತ ನೀವು ನೋಡ್ಬೋದು. ಸಖತ್ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೂ ಕೈಮಾ ವಡೆ ಅಂತೂ ಎಷ್ಟು ಕ್ರಿಸ್ಪಿ ಆಗಿತ್ತು ಅಂದರೆ ಸೂಪರ್ ಅಂತಲೇ ಹೇಳ್ಬೋದು. ನೀವು ಒಂದು ಸತಿ ನೀವು ಇಲ್ಲಿಗೆ ಬಂದರೆ ನಿಮಗೆ ಅದರ ಟೇಸ್ಟು ಹಾಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಏನು ಅಂತ. ಭರ್ಜರಿಯಾಗಿ ಊಟ ಆಯಿತು ಸ್ನೇಹಿತರೆ. ಹಾಗೆ ಹೊರಗಡೆ ಬಂದೆ, ಲೆಫ್ಟ್ ಸೈಡಲ್ಲಿ ಬೀಡ ಅಂಗಡಿ ಇತ್ತು. ಒಂದು ಸ್ವೀಟ್ ಬೀಡ ತೊಗೊಂಡು ತಿಂದೆ ಸ್ನೇಹಿತರೆ. ಸ್ವರ್ಗಕ್ಕೆ 3 ಗೇಣ್ ಅನ್ನಿಸ್ತು. ಇವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇವರು ಹೇಳ್ತಾರೆ, ನೀವೇ ಕೇಳಿ. ನಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬೀಡ? ನಾನು 30 ವರ್ಷದಿಂದ ಮಾಡ್ತಾ ಇದ್ದೀನಿ. ₹1 ಚಾಲು ಮಾಡಿದ್ದು ಬೀಡ. ಇನ್ಗೆಂಟನ್ನು ಫಂಕ್ಷನ್ನು, ರಿಸೆಪ್ಷನ್ನು, ಮದುವೆಗಳಿಗೆ ಆರ್ಡರ್ ಜಾಸ್ತಿ ಹೋಗುತ್ತೆ ನಮ್ಮದು. ಸ್ಪೆಷಲ್ ಬೀಡಾನು ಇರುತ್ತೆ, ನಾರ್ಮಲ್ ಬೀಡಾನು ಇರುತ್ತೆ, ಎಲ್ಲ ಬೀಡಗಳು ಸಿಗುತ್ತೆ. ಸ್ವೀಟ್ ಬೀಡ ಜಾಸ್ತಿ ಹೋಗುತ್ತೆ. ಸ್ವೀಟ್ ಬೀಡ ಜಾಸ್ತಿ ಹೋಗುತ್ತೆ. ಸ್ವೀಟು ಮತ್ತು ಸಾದಾ. ಹೋಟ್ಲು ಓಪನ್ ಆಗೋಕ್ಕಿಂತ ಮುಂಚೆನೆ ಮಾಡ್ತಿದ್ವಾ ಅಥವಾ ಹೋಟ್ಲು ಓಪನ್ ಆದ್ಮೇಲೆ ಮಾಡಿ? ಹೋಟ್ಲು ಓಪನ್ ಆಗಿದ ತಕ್ಷಣ 1 ವರ್ಷ ಬಿಟ್ಟು ನಾನು ಇಲ್ಲಿ ಬಂದಿದ್ದೆ. ಒಂದು ಹೋಟ್ಲು ಓಪನ್ ಆಗಿ 31 ವರ್ಷ ಆಗಿದೆ. 31 ವರ್ಷ, 32 ವರ್ಷ ಆಗಿತ್ತೆ. ಆವತ್ತಿಂದನೂ ಇಲ್ಲ ಇದ್ದೀನಿ. ಇದಿಷ್ಟು ನನ್ನ ಮೊದಲನೇ ವ್ಲಾಗ್ ವಿಡಿಯೋ ಸ್ನೇಹಿತರೆ. ಈ ಹೋಟ್ಲು ಬಗ್ಗೆ ಗೊತ್ತಿರೋರು ಅಥವಾ ಈ ವಿಡಿಯೋ ಮುಖಾಂತರ ಈ ಹೋಟ್ಲಿಗೆ ಭೇಟಿ ಕೊಟ್ಟವರು, ಇದರ ರುಚಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಈ ಹೋಟ್ಲು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.